ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾವು ಕಾಫಿ ಬೆಳೆ ಬಗ್ಗೆ ಮಾತಾಡೋಣ. ಅದರ ಒಂದು ಬಹಳ ಮುಖ್ಯವಾದ ವಿಷಯ ಪೋಷಕಾಂಶಗಳ ನಿರ್ವಹಣೆ. ಅಂದ್ರೆ ನಮ್ಮ ಕಾಫಿ ಗಿಡಗಳಿಗೆ ಬೇಕಾದ ಊಟವನ್ನ ಸರಿಯಾದ ಹೊತ್ತಿಗೆ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಕೊಡೋದು ಅಂತ ಸರಳವಾಗಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ರೈತರಾಗಿ ನಮ್ಮೆಲ್ಲರ ಗುರಿ ಒಂದೇ ತಾನೇ. ನಮ್ಮ ಕಾಫಿ ತೋಟ ಆರೋಗ್ಯವಾಗಿರ್ಬೇಕು, ಗಿಡಗಳು ಹುಲುಸಾಗಿ ಬೆಳೆದು ಒಳ್ಳೆ ಗುಣಮಟ್ಟದ ಭರ್ಜರಿ ಇಳುವರಿ ಕೊಡಬೇಕು. ಹಾಗಾದ್ರೆ ಆ ಭರ್ಜರಿ ಇಳುವರಿ ಪಡಿಬೇಕು ಅಂದ್ರೆ ನಾವು ಇಡಬೇಕಾದ ಮೊದಲ ಹೆಜ್ಜೆ ಯಾವುದು? ಅದು ಬೇರೇನೂ ಅಲ್ಲ, ನಮ್ಮ ಗಿಡಗಳಿಗೆ ಸರಿಯಾದ ಪೋಷಕಾಂಶಗಳನ್ನ ಅಂದ್ರೆ ಒಂದು ಬ್ಯಾಲೆನ್ಸ್ ಡಯಟ್ ಕೊಡೋದು. ಇದರ ಮಹತ್ವ ಏನು ಅಂತ ಮೊದಲು ನೋಡೋಣ. ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಒಳ್ಳೆ ಊಟ ಮಾಡಬೇಕು ಅಲ್ವಾ? ಅದೇ ರೀತಿ ಕಾಫಿ ಗಿಡಗಳಿಗೂ ಅಷ್ಟೇ. ಅದಕ್ಕೆ ಬೇಕಾದ ಪೋಷಣೆ ಸರಿಯಾಗಿ ಸಿಕ್ಕರೆ ಗಿಡಗಳು ಎಕ್ದಮ್ ಗಟ್ಟಿಮುಟ್ಟಾಗಿ ಬೆಳೆಯುತ್ತೆ. ಆಗ ಜಾಸ್ತಿ ಹೂವು, ಜಾಸ್ತಿ ಕಾಯಿ ಬಿಡುತ್ತೆ. ಕೊನೆಗೆ ನಮಗೆ ಸಿಗೋ ಕಾಫಿ ಬೀಜದ ಕ್ವಾಲಿಟಿನೂ ಸೂಪರ್ ಆಗಿರುತ್ತೆ. ಸರಿ, ಈಗ ನಾವು ಫೌಂಡೇಶನ್ ಬಗ್ಗೆ ಮಾತಾಡೋಣ. ಅಂದ್ರೆ ಗಿಡಕ್ಕೆ ಮುಖ್ಯವಾಗಿ ಬೇಕಾದ ಆಹಾರ ಯಾವುದು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಜಮೀನಿನ ಮಣ್ಣಲ್ಲೇ ಯಾವೆಲ್ಲ ಪೋಷಕಾಂಶ ಇದೆ ಅಂತ ತಿಳ್ಕೊಳ್ಳೋದು ರೊಂಬ ಮುಖ್ಯ. ಗಿಡಕ್ಕೆ ಬೇಕಾದ ಪೋಷಕಾಂಶಗಳು ತುಂಬಾ ಇವೆ, ಆದರೆ ಅದರಲ್ಲಿ 3 ಮಾತ್ರ ಅತ್ಯಂತ ಪ್ರಮುಖ. ಅವು ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ. ಇದನ್ನೇ ನಾವು NPK ಅಂತ ಕರೆಯೋದು. ಇದು ಗಿಡದ ಮೇನ್ ಫುಡ್ ಇದ್ದಾಗೆ. ಈ 3ರಲ್ಲಿ ಮೊದಲನೆಯದು ನೈಟ್ರೋಜನ್ ಅಂದ್ರೆ N. ಇದು ಗಿಡದ ಎಲೆ, ಕಾಂಡ ಅಂದ್ರೆ ಹಸಿರು ಭಾಗಗಳ ಬೆಳವಣಿಗೆಗೆ ಬೇಕೇ ಬೇಕು. ನೈಟ್ರೋಜನ್ ಚೆನ್ನಾಗಿ ಸಿಕ್ಕರೆ ಗಿಡ ದಟ್ಟವಾಗಿ ಬೆಳೆದು ಸೂರ್ಯನ ಬೆಳಕಿನಿಂದ ಚೆನ್ನಾಗಿ ಆಹಾರ ತಯಾರಿಸಿಕೊಳ್ಳುತ್ತೆ. ಎರಡನೇದು ಫಾಸ್ಫರಸ್ ಅಂದ್ರೆ P. ಇದು ಗಿಡದ ಬೇರ್ಗಳನ್ನ ಬಲಪಡಿಸುತ್ತೆ. ಬೇರ್ಗಳು ಗಟ್ಟಿಯಾಗಿದ್ರೆ ತಾನೆ ಮಣ್ಣಿಂದ ನೀರು ಮತ್ತೆ ಬೇರೆ ಪೋಷಕಾಂಶಗಳನ್ನ ಚೆನ್ನಾಗಿ ಎಳ್ಕೊಳ್ಳೋಕೆ ಸಾಧ್ಯ ಆಗೋದು. ಇನ್ನು ಮೂರನೇದು ಪೊಟ್ಯಾಷಿಯಂ ಅಂದ್ರೆ K. ಇದು ಹೂವುಗಳು ಆರೋಗ್ಯವಾಗಿ ಅರಳೋಕೆ ಮತ್ತೆ ಕಾಫಿ ಹಣ್ಣುಗಳು ದಷ್ಟಪುಷ್ಟವಾಗಿ ತುಂಬಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದು ನೇರವಾಗಿ ನಮ್ಮ ಇಳುವರಿ ಮತ್ತೆ ಕಾಫಿ ಬೀಜದ ಕ್ವಾಲಿಟಿ ಮೇಲೆ ಪರಿಣಾಮ ಬೀರುತ್ತೆ. ಸರಿ, ಎಲ್ಲಕ್ಕಿಂತ ಮುಖ್ಯವಾದ ಮೊದಲನೇ ಸ್ಟೆಪ್ ಯಾವ್ದು ಗೊತ್ತಾ? ಮಣ್ಣು ಪರೀಕ್ಷೆ. ಹೌದು, ಇದನ್ನ ಮಾಡಿಸೋದರಿಂದ ನಮ್ಮ ಜಮೀನಿನ ಮಣ್ಣಿನ ಆರೋಗ್ಯ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಯಾವ ಪೋಷಕಾಂಶ ಕಮ್ಮಿ ಇದೆ, pH ಲೆವೆಲ್ ಎಷ್ಟಿದೆ ಅನ್ನೋದೆಲ್ಲ ಪಕ್ಕಾ ತಿಳಿಯುತ್ತೆ. ಇದರಿಂದಾಗೋ ಲಾಭ ಏನು ಅಂದ್ರೆ ಸುಮ್ಮನೆ ಕಂಡ ಗೊಬ್ಬರ ಹಾಕಿ ದುಡ್ಡು ವೇಸ್ಟ್ ಮಾಡೋದು ಕಪ್ಪುತ್ತೆ. ಗಿಡಕ್ಕೇನ್ ಬೇಕೋ ಅದನ್ನೇ ಕೊಡ್ಬೋದು. ನೆನ್ಪಿಡಿ, ಪ್ರತಿ 2-3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸೋದು ಒಳ್ಳೆಯದು. ಮಣ್ಣು ಪರೀಕ್ಷೆ ರಿಸಲ್ಟ್ ಬಂದ್ಮೇಲೆ ನಮ್ಮ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಕೊಡೋಕೆ ಯಾವೆಲ್ಲ ಗೊಬ್ಬರಗಳು ಸಿಗುತ್ತೆ ಅಂತ ನೋಡೋಣ. ಇವು ನಮ್ಮ ಕೆಲಸದ ಟೂಲ್ಸ್ ಇದ್ದಾಗೆ. ಇದರಲ್ಲಿ ಮುಖ್ಯವಾಗಿ 2 ಥರ. ಒಂದು ಸಾವಯವ ಗೊಬ್ಬರ ಅಂದ್ರೆ ನಮ್ಮ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಥರ. ಇದು ನಿಧಾನವಾಗಿ ಕೆಲಸ ಮಾಡಿ ಮಣ್ಣಿನ ಆರೋಗ್ಯವನ್ನ ಬಹಳ ಕಾಲ ಕಾಪಾಡುತ್ತೆ. ಇನ್ನೊಂದು ರಾಸಾಯನಿಕ ಗೊಬ್ಬರ, ಯೂರಿಯಾ, DAP, MOP ಥರ. ಇವು ಗಿಡಕ್ಕೆ ಬೇಕಾದ ಪೋಷಕಾಂಶವನ್ನ ತಕ್ಷಣಕ್ಕೆ ಫಾಸ್ಟಾಗಿ ಕೊಡುತ್ತೆ. ಗೊಬ್ಬರ ಯಾವುದು ಅಂತ ಆಯ್ಕೆ ಮಾಡಿದ್ಮೇಲೆ ಅದನ್ನ ಗಿಡಕ್ಕೆ ಸರಿಯಾದ ರೀತಿಯಲ್ಲಿ ಹೇಗೆ ಹಾಕಬೇಕು ಅನ್ನೋದನ್ನ ಈಗ ಹಂತ ಹಂತವಾಗಿ ನೋಡೋಣ. ನಾವು ಹಾಕೋ ವಿಧಾನ ಸರಿಯಾಗಿದ್ರೆ ಮಾತ್ರ ಗಿಡಕ್ಕೆ ಅದರ ಪೂರ್ತಿ ಲಾಭ ಸಿಗೋದು. ನಾವು ಸಾಮಾನ್ಯವಾಗಿ ರಿಂಗ್ ಮೆಥಡ್ ಅಂತ ಬಳಸ್ತೇವೆ. ಇದರಲ್ಲಿ 4 ಸರಳ ಸ್ಟೆಪ್ಸ್. ಮೊದಲನೇದಾಗಿ ಗಿಡದ ಬುಡದಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ರೌಂಡ್ ಆಗಿ ಸಣ್ಣಿಗೆ ಗುಂಡಿ ತೋಡಬೇಕು, ಆಯ್ತಾ? ಎರಡನೇ ಸ್ಟೆಪ್, ಆ ಗುಂಡಿಯಲ್ಲಿ ಗೊಬ್ಬರವನ್ನು ನೀಟಾಗಿ ಸಮವಾಗಿ ಹರಡಬೇಕು. ಮೂರನೇದು, ಅದರ ಮೇಲೆ ಮಣ್ಣನ್ನು ಮುಚ್ಚಿಬಿಡಬೇಕು. ಕೊನೆಗೆ 4ನೇ ಸ್ಟೆಪ್, ನಿಧಾನಕ್ಕೆ ನೀರು ಹಾಯಿಸಬೇಕು. ಇಷ್ಟೇ. ಹೀಗೆ ಮಾಡೋದ್ರಿಂದ ಗೊಬ್ಬರ ನೇರವಾಗಿ ಗಿಡದ ಕಾಂಡಕ್ಕೆ ತಾಗೋದಿಲ್ಲ, ಹಾಗಾಗಿ ಗಿಡಕ್ಕೆ ಹಾನಿಯಾಗಲ್ಲ, ಬದಲಾಗಿ ಬೇರುಗಳಿಗೆ ಆರಾಮಾಗಿ ಸಿಗತ್ತೆ. ಗೊಬ್ಬರ ಹಾಕೋ ವಿಧಾನದಷ್ಟೇ ಮುಖ್ಯ, ಅದನ್ನ ಯಾವಾಗ ಹಾಕಬೇಕು ಅನ್ನೋ ಟೈಮಿಂಗ್ ಕೂಡ. ಅಷ್ಟೇ ಅಲ್ಲ, ನಮ್ಮ ಗಿಡದ ಎಲೆಗಳನ್ನ ನೋಡೇ ಅದಕ್ಕೆ ಯಾವ ಪೋಷಕಾಂಶದ ಕೊರತೆ ಇದೆ ಅಂತ ಹೇಗೆ ಕಂಡುಹಿಡಿಯೋದು ಅಂತನೂ ತಿಳ್ಕೊಳ್ಳೋಣ. ಗೊಬ್ಬರವನ್ನು ಒಂದೇ ಸಲಕ್ಕೆ ಹಾಕೋದಕ್ಕಿಂತ 2 ಭಾಗ ಮಾಡಿ ಹಾಕೋದು ತುಂಬಾ ಒಳ್ಳೆಯದು. ಮೊದಲನೇ ಭಾಗವನ್ನ ಮಳೆಗಾಲ ಶುರುವಾಗೋ ಮುಂಚೆ, 2ನೇ ಭಾಗವನ್ನ ಮಳೆಗಾಲ ಮುಗಿದ ಮೇಲೆ ಹಾಕಬೇಕು. ಇದರಿಂದ ಮಳೆಗೆ ಗೊಬ್ಬರ ಕೊಚ್ಕೊಂಡು ಹೋಗೋದು ತಪ್ಪುತ್ತೆ, ಗಿಡಕ್ಕೂ ವರ್ಷಪೂರ್ತಿ ಊಟ ಸಿಕ್ಕ ಹಾಗಾಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ, ನಮ್ಮ ಗಿಡಗಳು ಮಾತಾಡುತ್ತೆ, ಆದ್ರೆ ಬಾಯಲ್ಲಿ ಅಲ್ಲ, ಎಲೆಗಳ ಮೂಲಕ. ಹೌದು, ಎಲೆಗಳ ಬಣ್ಣ, ಆಕಾರ ನೋಡಿದ್ರೆ ಸಾಕು ಅದರ ಆರೋಗ್ಯ ಹೇಗಿದೆ, ಅದಕ್ಕೆ ಯಾವ ಪೋಷಕಾಂಶ ಕಮ್ಮಿಯಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಚಿತ್ರನ ಒಂದ್ಸಲ ನೋಡಿ. ಎಡಗಡೆ ಇರೋದು ಆರೋಗ್ಯವಾದ ದಟ್ಟ ಹಸಿರು ಎಲೆ, ಆದರೆ ಬಲಗಡೆ ಇರೋ ಎಲೆ ನೋಡಿ ಪೂರ್ತಿ ಹಳದಿ ಬಣ್ಣಕ್ಕೆ ತಿರುಗಿದೆ.
ಇದು ನೈಟ್ರೋಜನ್ ಕೊರತೆ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಸಂಕೇತ. ಈಗಿದನ್ ನೋಡಿ, ಗಿಡದ ತುದೀಲಿ ಬರೋ ಹೊಸ ಎಲೆಗಳು ಹಳದಿಯಾಗಿ ಆದರೆ ಅದರ ನರಗಳು ಮಾತ್ರ ಹಸಿರಾಗೇ ಇದ್ರೆ ಅದು ಕಬ್ಬಿಣದ ಅಂಶ ಅಂದ್ರೆ ಐರನ್ ಕೊರತೆ ಲಕ್ಷಣ ಅಂತ ಅರ್ಥ. ಒಂದು ವೇಳೆ ಎಲೆಗಳ ತುದಿಗಳೆಲ್ಲ ಕಂದು ಬಣ್ಣಕ್ಕೆ ತಿರುಗಿ ಸುಟ್ಟು ಹೋದೆ ಹಾಗೆ ಕಾಣ್ತಾ ಇದ್ರೆ ಅದು ಪೊಟ್ಯಾಷಿಯಂ ಕೊರತೆ ಇದೆ ಅಂತ ತೋರಿಸುತ್ತೆ. ಇದು ನಮ್ಮ ಕಾಫಿ ಹಣ್ಣುಗಳು ಸರಿಯಾಗಿ ಬೆಳೆಯೋದ್ರ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ. ಸರಿ, ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಮ್ಮ ತೋಟ ಚೆನ್ನಾಗಿರ್ಬೇಕು ಅಂದ್ರೆ ನೆನಪಿಡ್ಬೇಕಾದ ಕೆಲವು ಮುಖ್ಯವಾದ ಸರಳವಾದ ಟಿಪ್ಸ್ ಏನು ಅಂತ ಒಮ್ಮೆ ನೋಡೋಣ. ಯಾವಾಗ್ಲೂ ಮರಿದೆ ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿ. ಸಾವಯವ ಮತ್ತೆ ರಾಸಾಯನಿಕ 2 ಗೊಬ್ಬರಗಳನ್ನು ಬೆರೆಸಿ ಬಳಸಿ. ಗೊಬ್ಬರವನ್ನ 2 ಕಂತುಗಳಲ್ಲಿ ಹಾಕಿ. ಗಿಡದ ಎಲೆಗಳ ಮೇಲೆ ಒಂದು ಕಣ್ಣಿಡಿ. ಅದು ಆರೋಗ್ಯದ ಬಗ್ಗೆ ಸಿಗ್ನಲ್ ಕೊಡುತ್ತೆ. ನಿಯಮಿತವಾಗಿ ಗಿಡಗಳನ್ನು ಸವರಿ ಮತ್ತು ಕಾಫಿ ಸಿಪ್ಪೆಯಿಂದ ಮಾಡಿದ ಕಾಂಪೋಸ್ಟ್ ಬಳಸೋದು ಕೂಡ ತುಂಬಾ ಒಳ್ಳೆಯದು. ಈಗ ನಿಮ್ಗೊಂದು ಪ್ರಶ್ನೆ. ಈ ಎಲ್ಲ ಮಾಹಿತಿ ಕೇಳಿದ್ಮೇಲೆ ನಿಮ್ಮ ತೋಟದಲ್ಲಿ ಮೊದಲು ಮಾಡಬೇಕು ಅಂತ ಅನ್ಕೊಂಡಿರೋ ಒಂದು ಬದಲಾವಣೆ ಯಾವುದು? ಒಮ್ಮೆ ಯೋಚನೆ ಮಾಡಿ. ಈ ಮಾಹಿತಿ ನಿಮ್ಗೆಲ್ಲ ಉಪಯೋಗ ಆಗಿದೆ ಅಂತ ಭಾವಿಸ್ತೀವಿ. ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ, ಬೇರೆ ರೈತರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.